ಭಾಗವತರಿ ಅಂತ ಸುಳ್ಳು ಪದ ಹೇಳ್ತಾರೆ. ಎಂಥದ್ದು ಓದಿ ವಿಸ್ತಾರವ ಎಂಥದ್ದು ಸರ್ವ ವಿಸ್ತಾರವ ಪೇಳಿ. ಸ್ವಲ್ಪ ಸುಮ್ಮನೆ ಇರ್ತೀರ ನೀವು. ಅಲ್ಲ ವಿಸ್ತಾರವಾಗಿ ಹೇಳುದಿಲ್ಲ. ಅಲ್ಲ ವಿಸ್ತಾರವಾಗಿ ಹೇಳಲಿಕ್ಕೆ ಈ ಲೇಖನದಲ್ಲಿ ಏನುಂಟು ಅಂತ ನಂಗೆ ಗೊತ್ತುಂಟು. ಹೌದಾ? ನಿಮಗೆಲ್ಲ ಗೊತ್ತಾಗ್ಲಿಕ್ಕಿಲ್ಲ. ಇಲ್ಲಪ್ಪ ಇಲ್ಲಪ್ಪ. ಈ ಲೇಖನದಲ್ಲಿ ಏನುಂಟು? ಏನುಂಟು? ಅಕ್ಷರ ಉಂಟು. ಉಳಿದವ್ರಿಗೆ ಗೊತ್ತೇ ಆಗುದಿಲ್ಲ. ಅಕ್ಷರ ಉಂಟು ನಿನಗೆ ಗೊತ್ತಾಗ್ಬೇಕು. ಸರಿ ಸರಿ, ಏನು ಯಾವ ಅಕ್ಷರ ಉಂಟು? ಯಾವುದು ದೊಡ್ಡ ದೊಡ್ಡ ಅಕ್ಷರ ಉಂಟು, ಅದು ಸೇರಿಸಿ ಓದು. ಸಣ್ಣ ಸಣ್ಣ ಅಕ್ಷರ ಇದ್ದಿದ್ರೆ ಓದ್ತಿದ್ದೆ. ನನಗೆ ದೊಡ್ಡ ದೊಡ್ಡ ಅಕ್ಷರ ಯಾವುದು ಕಾಣೋದಿಲ್ಲ. ಸಣ್ಣ ಸಣ್ಣ ಅಕ್ಷರ ಇದ್ದಿದ್ರೆ ಓದ್ಬೋದಾಗಿತ್ತು. ಹಾಗಾಗಿ ಇದು ಕಷ್ಟ ಆಗ್ತದೆ. ಹೌದಾ? ಹೌದೌದು. ವಿಪ್ರನು ಲೇಖನವ ಕೈಗೊಂಡು ಆ ಬಳಿಕ ಓದದೆ ಹಿಂದಿರುಗಿಸಿದನು. ಒಳ್ಳೆ ಹಳೆ ಕಡ್ತ ಗೊತ್ತಿತ್ತು. ಏನ್ ನೀನ್ ಹೇಳುದಂತ ಓದಿ ಗೊತ್ತಿಲ್ಲ ಅಂತ ಹೇಳದ? ಮತ್ತೆ ಓದೋದು ಹೇಳ್ದಲ್ಲ. ನಾನು ಓದದೆ ನಿಂಗೆ ಕೊಟ್ಟಿದ್ದೇನೆ. ಯಾಕೆ? ಯಾಕೆ? ನೀ ಎಷ್ಟು ಓದ್ತಿ ನೋಡುವ ಅಂತ. ನಮಗೆ ಗೊತ್ತಿಲ್ಲ, ತನಗೆ ಏನು ಗೊತ್ತಿಲ್ಲ, ಗೊತ್ತಾಗುದಿಲ್ಲ. ಏನು ಗೊತ್ತಿಲ್ಲ ಅಂತ ನನ್ನನ್ನು ನೀನು ಇದು ಸಣ್ಣ ಮಾಡಬೇಡ. ಅಲ್ಲ, ಇಷ್ಟು ವರ್ಷವೂ ಗೊತ್ತಿಲ್ಲ ಅಂತ ಹೇಳಲೇ ಇಲ್ಲ. ನೀನು ಒಬ್ಬನೇ ಹೇಗಂತ ನೀನು ಸಾಲಿನವರೆಲ್ಲ ಹಾಗು ಗೊತ್ತಿಲ್ಲ ಅಂತ ಹೇಳುವುದೇ ಇಲ್ಲ. ಗೊತ್ತಿಲ್ಲ ಅಂತ ಹೇಳಬೇಕಿದ್ದು ಗೊತ್ತಿಲ್ಲದೆ ಇರಬೇಕು. ನಿಂಗೆ ಗೊತ್ತುಂಟಾ? ನಾನು ಎಂಥ ಜನ ನಿಂಗೆ ಗೊತ್ತಿಲ್ಲ. ಎಂತೆಂಥ ಮಹಾ ವಿದ್ವಾನ್ ಪಂಡಿತರ ಸಭೆಯಲ್ಲಿ ನಾಲ್ಕಾರು ಮಾತು ಹೌದಾ? ವಿದ್ವಾಂಸರ ಎದುರನ್ನೇ ವಾದ ಮಾಡಿದವರು. ಹೌದಾ? ಎಂತೆಂಥ ಪಂಡಿತರುಗಳೆಲ್ಲ ಸೇರಿದಲ್ಲಿ ಜಟಿಲವಾದ ಪ್ರಶ್ನೆ ಬಂದಾಗ ಯಾರಿಗೂ ಉತ್ತರ ಕೊಡ್ಲಿಕ್ಕೆ ಆಗದೇ ಇದ್ದಾಗ ನಾನೇ ಸ್ವಯಂ ಎದ್ದು ನಿಂತು ಅವರಿಗೆಲ್ಲವರಿಗೂ ಉತ್ತರ ಕೊಟ್ಟು ಬಂದ. ನಿಜವಾಗಿ ಬಹುಶಃ ಅರ್ಥ ಇಲ್ಲದ ಗಟ್ಟಿ ಪ್ರಶ್ನೆ ಕೇಳಿರ್ಬೇಕು ನೀನು. ಯಾರು? ನೀನು ಅರ್ಥ ಇಲ್ಲದ ಪ್ರಶ್ನೆ ಅಲ್ಲ, ಅವರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟರು ನಾನು. ಒಂದು ದಿವಸ ಒಂದು ವಾದದ ತುಣುಕು ಹೇಳುಕ. ಭಯಂಕರ ಸಭೆ ಇದ್ದಿತ್ತು. ಎಲ್ಲ ಪಂಡಿತರುಗಳೇ ಸೇರಿದ್ರು. ಅಲ್ಲಿ ಜಟಿಲವಾದ ಒಂದು ಪ್ರಶ್ನೆ ಬಂದಾಗ ಪಕ್ಕನೆ ಎದ್ದು ನಾನೇ ಉತ್ತರ ಕೊಟ್ಟು ವಿದ್ವಾನ್ ಪಂಡಿತ ಅನಿಸ್ಕೊಂಡು ಬಂದ ನಾನು. ಹೌದಾ? ವಿದ್ವಾನ್ ಅಂತ ಕರೆಸಿಕೊಳ್ಳುವ ಕಾರಣ ಹಾಗೆ. ಆ ದಿವಸ ಸಭೆಯಲ್ಲಿ ಎಲ್ಲವರು ಮೌನವಾಗಿದ್ದಾಗ ಏನ್ ಹೇಳ್ತಿ? ನಾನು ಹೋಗಿ ನಿಂತು ಆ ಪ್ರಶ್ನೆಗೆ ಉತ್ತರ ಕೇಳ್ಬೋದಾ? ಏನು ಅಂತ ಹೇಳು. ನನಗೆ ಕೇಳಲೇ ಇಲ್ಲ. ಯಾರಿಗೆ? ನನಗೆ. ನಿಂಗೆ ಕೇಳಲಿಕ್ಕೆ ಉತ್ತರ ಕೊಟ್ಟದ್ದು ನಾನು ಅಲ್ಲ. ಆ ದಿವಸ ಅಲ್ಲಿ ಉತ್ತರ ಕೊಟ್ಟದ್ದು ಇಲ್ಲಿ ಕೇಳುವುದು ಯಾಗ? ನಾನೇ ಓದ್ತಾನೆ ಕೇಳು. ನೀನೇ ಓದು.